2026 ವರ್ಷ ಭವಿಷ್ಯ. ಧನುರ್ ರಾಶಿ. ಧನುರ್ ರಾಶಿ ಹೇಗಿದೆಯಪ್ಪ ಅಂತ ನೋಡೋಣ. ಧನುರ್ ರಾಶಿಯವರಿಗೆ ಸತತವಾಗಿ ಒಂದು ವರ್ಷದಿಂದ ನಿಮ್ಗೆ ತುಂಬಾ ಚೆನ್ನಾಗೇ ಇರುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಿರ್ಬೋದು, ನಿಮ್ಗೆ ಅನ್ಕೊಂಡಿದ್ರಲ್ಲ ಇರ್ಬೋದು, ಎಲ್ಲ ಪ್ರತಿಯೊಂದು ನಿಮ್ಗೆ ಚೆನ್ನಾಗೇ ಆಗಿರುತ್ತೆ. ಕಂಕಣ ಬಲ ಕೂಡ ಕೂಡ್ ಬಂದಿರುತ್ತೆ. ಮದ್ವೆ ಆಗಿರೋರು ಯಾರೆಲ್ಲ ಮದ್ವೆ ಆಗಿಲ್ವಾ ಅವ್ರಿಗೆಲ್ಲ ಮದ್ವೆ ಕೂಡ ಆಗಿರುತ್ತೆ. ಇನ್ನ ಜೂನ್ 2ನೇ ತಾರೀಕು ನಂತರ ಏನು ರಾಶಿಯಾಧಿಪತಿ ಬಂದು ಗುರು ಗ್ರಹ ಕಟಕ ರಾಶಿಗೆ ಬರ್ತಾರೆ. ಅವಾಗ ನಿಮ್ಗೆ 8ನೇ ಮನೆಗೆ ಬರ್ತಾರೆ. 8ನೇ ಮನೆಗೆ ಬಂದಾಗ ಏನಪ್ಪಾ ಆಗತ್ತೆ ಅಂತಂದ್ರೆ, ಯಾರಾದ್ರೂ ಮದ್ವೆಗೆ ಗುರ್ತ್ ಮಾಡಿದ್ದು ಅಥವಾ ಫಿಕ್ಸ್ ಮಾಡಿರೋರು ಮುಂದಕ್ಕೆ ಆಗ್ಬೇಕು ಅಂತಿದ್ರೆ ದಯಮಾಡಿ ಅದನ್ನ ಸ್ವಲ್ಪ ಮುಂದೆ ತಳ್ಳಿ. ಯಾಕೆಂತಂದ್ರೆ ರಾಶಿಯಾಧಿಪತಿ ಗುರು ಬಂದು 8ನೇ ಮನೆಗೆ ಹೋದಾಗ ನಿಮ್ಗೆ ಕಂಕಣ ಬಲ ಇರೋದಿಲ್ಲ, ಗುರು ಬಲ ಇರೋದಿಲ್ಲ. ನೀವು ಮದ್ವೆ ಆಗೋರು ಏನೇ ಇದ್ರುನು ಜೂನ್ 2ರೊಳಗೆ ಮುಗಿಸ್ಕೊಳ್ಳಿ ನೀವು. ಮತ್ ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ 2ನೇ ಮನೆನ ಗುರುಗ್ರಹ ನೋಡೋದ್ರಿಂದ ಹಣಕಾಸಿನಲ್ಲಿ ಫೈನಾನ್ಸ್ ಅಲ್ಲಿ ತುಂಬಾ ಸ್ಟ್ರಕ್ ಆಗ್ತೀರಾ. ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರಾ, ಅವ್ರನ್ನ ಕೇಳಿದ್ರೆ ದುಡ್ಡು ಕೊಡೋದಿಲ್ಲ. ಯಾವ್ದೇ ಆದ್ರೂನು ನೀವು ಇವಾಗ್ಲಿಂದನೇ ಜನವರಿಯಿಂದನೇ ಹುಷಾರಾಗಿದ್ರೆ ತುಂಬಾ ಒಳ್ಳೇದು ಧನುರ್ ರಾಶಿಯವರು. ಯಾಕಪ್ಪ ಅಂತಂದ್ರೆ ಗುರುಗ್ರಹ ಬಂದು ನಿಮ್ಗೆ 8ನೇ ಮನೆಗೆ ಹೋಗೋದ್ರಿಂದ ವ್ಯಯಸ್ಥಾನ, ಕುಟುಂಬ ಸ್ಥಾನನ ನೋಡ್ತಾನೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಜಗಳಗಳಾಗತ್ತೆ. ನಿಮ್ಗೆ ನೀವ್ ಅನ್ಕೊಂಡಂಗೆ ಯಾವ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇರೋದಿಲ್ಲ. ನಿಮ್ಗೆ 3ನೇ ಮನೆಯಲ್ಲಿ ರಾಹು ಇರ್ತಾನೆ, 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಾವ ಕೆಲಸ ಕಾರ್ಯಗಳು ಸರಿಯಾಗಿ ನಿಮ್ಗೆ ಆಗ್ತಾ ಇರಲ್ಲ. ಧನುರ್ ರಾಶಿಯವ್ರಿಗೆ ಎಲ್ಲಾರ ಜೊತೆನೂ ನಿಮ್ಗೆ ಮನಸ್ತಾಪಗಳು ಉಂಟಾಗತ್ತೆ. ಸ್ನೇಹಿತರ ಜೊತೆ ಇರ್ಬೋದು, ಕುಟುಂಬದವ್ರ ಜೊತೆ ಇರ್ಬೋದು, ತಾಯಿ ಜೊತೆ, ಒಬ್ಬೊಬ್ಬರ ಜೊತೆನೆ ಅಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿರಲ್ಲ. ಅದಕ್ಕೋಸ್ಕರ ನಿಮ್ಗೆ ಎಲ್ಲಾರ ಜೊತೆನೂ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗತ್ತೆ. ಮತ್ ಕೆಲ್ಸದಲ್ಲಿ ಕಿರಿಕಿರಿ, ಪ್ರತಿಯೊಂದು ಎಲ್ಲ ಒಂಥರ ಒತ್ತಡ. ಹೆಂಗೆ ಅಂದ್ರೆ ಉಸಿರು ಕಟ್ಟಿಸೋ ತರ ಆಗೋಗ್ಬಿಡುತ್ತೆ ಧನುರ್ ರಾಶಿಯವರಿಗೆ. ಒಂದು ವರ್ಷಗಳ ಕಾಲ ಇದೇ ಫಲ ಇರುತ್ತೆ. 9ನೇ ಮನೆಯಲ್ಲಿ ಕೇತು ಇರ್ತಾನೆ. ತಂದೆ ಜೊತೆ ಮನಸ್ತಾಪ ಇರ್ಬೋದು. ಪ್ರತಿ ಒಂದ್ರಲ್ಲೂ ಕೆಲ್ಸದಲ್ಲಿ ಒಂದ್ ಸ್ವಲ್ಪ ಪರವಾಗಿರಲ್ಲ ಅಂದ್ರೂ ನೀವ್ ಅನ್ಕೊಂಡ ಆತರ ಸಂಬಳ ಬರೋದಾಗಿರ್ಬೋದು. ನಿಮ್ಗೊಂದ್ ಹೊಸ ಕೆಲ್ಸ ಹುಡುಕ್ತಾ ಇದ್ರೆ ಕೆಲ್ಸ ಹೊಸದ್ ಯಾವ್ದು ಸಿಗೋದಿಲ್ಲ. ಇರೋ ಕೆಲ್ಸನ ಯಾರು ಬಿಡಕ್ ಹೋಗ್ಬಿಡ್ರಿ. ಅದ್ರಲ್ಲೇ ಕಷ್ಟ ಹಚ್ಕೊಂಡು ಒಂದ್ ವರ್ಷಗಳ ಕಾಲ ನೀವ್ ಮಾಡ್ತಾ ಬನ್ನಿ. ಧನುರ್ ರಾಶಿಯವರು. ಧನುರ್ ರಾಶಿಯವರು ಏನಪ್ಪಾ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೀವು ರಾಹು ಗ್ರಹನ ಆರಾಧನೆ ಮಾಡ್ಬೇಕು, ಮತ್ತೆ ಗುರು ಗ್ರಹನ ಆರಾಧನೆ ಮಾಡ್ಬೇಕು. ದಕ್ಷಿಣ ಮೂರ್ತಿ ಇರ್ಬೋದು, ನಿಮ್ಗೆ ಇಷ್ಟವಾದಂತ ದೇವ್ರು ರಾಯರ್ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯ ಇರ್ಬೋದು, ಅಥವಾ ಸಾಯಿಬಾಬಾ ಇರ್ಬೋದು. ಯಾವ್ದಾದ್ರು ಒಂದು ಗುರುಗ್ರಹನ ಪ್ರತಿ ಗುರುವಾರ ನೀವು ಆರಾಧನೆ ಮಾಡ್ತಾ ಬರ್ಬೇಕಾಗತ್ತೆ. ಮತ್ತೆ ಗುರುವಾರದೊತ್ತು ನಿಮ್ ಕೈಲಾದಷ್ಟು ಯಾರಿಗಾದ್ರೂ ಒಂದ್ ನಾಷ್ಟ ಮನೆಯಲ್ಲಿ ಮಾಡಿದ್ರೆ ಪರವಾಗಿಲ್ಲ, ಮನೆಯಲ್ಲಿ ತಿಂಡಿನೋ ಅಥವಾ ಊಟನೋ ಯಾರಿಗಾದ್ರೂ ಒಂದಿಬ್ರಿಗೆ ದಾನ ಮಾಡ್ತಾ ಬನ್ನಿ. ನೀವು ಈ ಗುರುಗ್ರಹದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ರಾಹುನು ಆರಾಧನೆ ಮಾಡ್ಬೇಕಾಗತ್ತೆ. ಒಂದ್ ವರ್ಷಗಳ ಕಾಲ ನೀವು ಗುರು ಮತ್ತೆ ರಾಹು ಕೇತು ಇಷ್ಟನ್ನು ಆರಾಧನೆ ಮಾಡ್ತಾ ಬಂದ್ರೆ ನಿಮ್ಗೆ ಇದ್ರ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಧನುರ್ ರಾಶಿಯವರು. ಎಲ್ಲಾದ್ರೂ ಓಡಾಡ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಹೆಂಗೆ ಅಂದ್ರೆ ಆರೋಗ್ಯ ಕೂಡ ಹಾಳಾಗ್ತಾ ಬರುತ್ತೆ ನಿಮ್ಗೆ. ಯಾಕೆಂದ್ರೆ 8ನೇ ಮನೆಗೆ ಹೋಗ್ತಾನಲ್ಲ. ಏನಾದ್ರೂ ಧನುರ್ ರಾಶಿಯವರಿಗೆ ಗುರುದಶೆ ನಡೀತಿಲ್ಲ ಅಂದ್ರೆ ಇದ್ರ ಪ್ರಭಾವ ಏನ್ ಅಷ್ಟು ಮಟ್ಟಿಗಿರಲ್ಲ. ಅದ್ರಲ್ಲೂ ಏನಾದ್ರೂ ಗುರುದಶೆನೇ ನಡೀತಾ ಇದ್ರೆ ನಿಮ್ಗೆ ಸ್ವಲ್ಪ ಕಷ್ಟಕರ ಆಗಿರುತ್ತೆ. ಏನಂತ ಅಂದ್ರೆ ಈ ವರ್ಷ ಪೂರ್ತಿ ನಿಮ್ಗೆ ಉಸಿರುಗಟ್ಟಂತ ವಾತಾವರಣ ಇರುತ್ತೆ. ಇದಿಷ್ಟು ಧನುರ್ ರಾಶಿಯವರ 2026 ಭವಿಷ್ಯ.